ಇನ್ನೊಂದು ಪ್ರಶ್ನೆ ಇದೆ, ತಮಗೆ ಬೇಜಾರಿಲ್ಲ ಅಂದ್ರೆ ನಾನು ಅದನ್ನ ಕೇಳ್ಬೋದು. ಹೈಕೋರ್ಟ್ ವಕೀಲರು 1000ದಿಂದ ಲಕ್ಷದವರೆಗೂ ಇರುತ್ತೆ ಫೀಸ್ಗಳು. ಈಗ ತಾವು 2016ರಿಂದ ಇದ್ದೀನಿ ಅಂತ ಹೇಳಿದ್ರೆ, ಸೊ ಈಗ ನಿಮ್ ಫೀಸ್ ಅಲ್ಲ ಸರ್? ನನ್ನ ಫೀಸು ನೀವು ಸಂತೋಷ್ ರಾವ್ಗೆ ಕೇಳಬೇಕು ಎಷ್ಟು ಕೊಟ್ಟಿದ್ದಾನೆ ಅಂತ. ನಾವು ಕೆಲವು ಟೈಮ್ ಅಲ್ಲಿ ಅವರಿಗೆ ಬರುವ ಖರ್ಚು ಕೂಡ ನಾವು ಕೊಟ್ಟು ಕಳಿಸಿದ್ದಿದೆ. ಎಲ್ಲಾ ಕೇಸುಗಳಲ್ಲಿ ಫೀಸ್ ತಗೋಬೇಕು ಅನ್ನುವಂಥದ್ದಿಲ್ಲ. ಸಾಕ್ಷಿ ನಾಶ ಮಾಡಿ ಆಗಿರುವ ಬಗ್ಗೆ ಉಲ್ಲೇಖ ಹೈಕೋರ್ಟ್ ಜಡ್ಜ್ಮೆಂಟ್ ಇದೆ, ಟ್ರಯಲ್ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಕೂಡ ಇದೆ. ಸಾಕ್ಷಿ ಯಾರು ನಾಶ ಮಾಡಬೇಕಾಗಾದ್ರೆ ಪೊಲೀಸ್ನವರೇ ಮಾಡಬೇಕು. ಒಂದು ವೇಳೆ ಸಂತೋಷ್ ರಾವ್ ಪ್ರೆಷರಿಗೆ ಇವರು ಸಾಕ್ಷ್ಯ ನಾಶ ಮಾಡಿದಿದ್ರೆ ಅದಕ್ಕಿಂತ ದುರ್ಗತಿ ಬೇರೊಂದಿಲ್ಲ ಅಂತ ಹೇಳ್ತೀನಿ ನಾನು ಪೊಲೀಸ್ ಇಲಾಖೆ. ಆನೆ ಮಾವುತ ಮತ್ತೆ ತಂಗಿಯವರ ಕೊಲೆ ಪ್ರಕರಣ ಅದಕ್ಕೂ ಲಿಂಕ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿರುವಂತ ಆರೋಪಗಳು, ಅದು ಇನ್ನೊಂದು ಹಾರಿಬಲ್ ಸಿಚುವೇಶನ್ ಅದು. ಯಾಕಂದ್ರೆ ಇವನನ್ನು ಆ ಕೇಸಿಗೆ ಫಿಕ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ, ಅದು ಆಗಿಲ್ಲ. ಈ ಕೇಸಲ್ಲಿ ಫಿಕ್ಸ್ ಮಾಡಿದ್ದಾರೆ, ಇದೆಲ್ಲ ಆಗಿರುವಂತದ್ದು ಹೌದು. ವೀಕ್ಷಕರೇ, ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಒಂದು ಶಾಕಿಂಗ್ ಅಪ್ಡೇಟ್ ಬಂದಿರುವಂಥದ್ದು. ಇದು ನಿಮ್ಮೆಲ್ಲರಿಗೂ ಕೂಡ ಶಾಕಿಂಗ್ ಆಗಿರ್ಬೋದು, ಅಂದರೆ ಹೋರಾಟಗಾರರಿಗೆ ಮಾತ್ರ ಒಂದು ರೀತಿಯಲ್ಲಿ ಖುಷಿಯಾದ ವಿಷಯ ಅಂತಲೇ ಹೇಳ್ಬೋದು ವೀಕ್ಷಕರೇ. ಏನು ಅಂದರೆ ತಾವೆಲ್ಲರೂ ಕೂಡ ಹೇಳ್ತಾ ಇದ್ರಿ ಸೌಜನ್ಯ ಅವರ ಮನೆಯವ್ರಿಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ. ಸೊ ಅವ್ರು ಹೋಗಿ ಆಗಿತ್ತು. ಇದೀಗ ಈ ಪ್ರಕರಣದ ನಕಲಿ ಆರೋಪಿ ಅಂದರೆ ನಿರಪರಾಧಿ ಆಗಿರುವಂತಹ ಸಂತೋಷ್ ರಾವ್ ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಏರಿರುವಂಥದ್ದು. ವೀಕ್ಷಕರೇ, ಈ ಪ್ರಕರಣದಲ್ಲಿ ಸೌಜನ್ಯ ಮತ್ತು ಅವರ ಮನೆಯವ್ರಿಗೆ ಹೇಗೆ ಅನ್ಯಾಯ ಆಗಿದೆಯೋ ಅದೇ ರೀತಿ ಈತನಿಗೂ ಕೂಡ ಅನ್ಯಾಯ ಆಗಿದೆ ಅಂತಲೇ ಹೇಳ್ಬೋದು. ಒಂದು ರೀತಿಯಲ್ಲಿ ಬದುಕಿದ್ದು ಸತ್ತ ರೀತಿಯಲ್ಲಿ ಆಗಿತ್ತು ಇವನು ಮತ್ತು ಇವರ ಕುಟುಂಬ ಅಂದರೆ ತಪ್ಪಾಗಲ್ಲ ಅಂತ ಅಂದ್ಕೊಳ್ತೀನಿ ವೀಕ್ಷಕರೇ. ಯಾಕಂದರೆ ನಾನು ಕೂಡ 3 ವರ್ಷದ ಹಿಂದೆ ಇವ್ರ ಮನೆಗೆ ಹೋಗಿದ್ದೆ. ಇವ್ರ ತಂದೆ ಆಗ ಬದುಕಿದ್ರು, ಸೊ ಆಗ ಮೀಟ್ ಮಾಡಿದ್ದೆ. ಯಾವ ರೀತಿಯಲ್ಲಿ ಆಗಿತ್ತು ಅಂದರೆ ಈತ ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಸುಮಾರು 12ರಿಂದ 13 ವರ್ಷಗಳ ಕಾಲ ಆರೋಪಿ ಅನ್ನುವಂಥ ಒಂದು ಪಟ್ಟಿಯನ್ನು ಹೊರಿಸ್ಕೊಂಡಿದ್ದಂಥವನು. ಇವರ ಮನೆಯಲ್ಲಿ ಈತ ಜೈಲಿಗೆ ಹೋದ್ಮೇಲೆ ತಾಯಿ ತೀರ್ಕೊಳ್ತಾರೆ. ಆ್ಯಂಡ್ ಅದಾದ ನಂತರ ಇದನ್ನು ಹೇಳಬೇಕು ಹೇಳ್ಬಾರ್ದ ಗೊತ್ತಿಲ್ಲ, ಬಟ್ ವಾಸ್ತವ ಅದೇನೆ. ಸೊ ಇವ್ರಿಗೆ ಒಬ್ಬರು ಅಣ್ಣ ಕೂಡ ಇರ್ತಾರೆ. ಮದುವೆ ಆಗಿದ್ರೂ ಅವರ ಮನೆಯವರು ಈ ಒಂದು ಆರೋಪ ಬಂದ ತಕ್ಷಣ ಜೊತೆಲಿ ಇರೋದಿಲ್ಲ. ಇನ್ನು ತಮ್ಮ ವಿದ್ಯಾವಂತ ಆಗಿದ್ರೂ ಕೂಡ ಕೆಲಸ ಕೊಡ್ತಿರೋದಿಲ್ಲ, ಯಾಕಂದರೆ ಈ ಒಂದು ಆರೋಪ ಬಂದಿದೆ. ಆ್ಯಂಡ್ ಅದಾದ ನಂತರ ಈತ ಜೈಲಿನಿಂದ ಆಚೆ ಬಂದರೂ ಕೂಡ ಮನೆಗೆ ಹೋಗಿಲ್ಲ, ದೇವಸ್ಥಾನದಲ್ಲೇ ಕಾಲ ಕಳ್ತಿದ್ದಂಥವನು. ಸೊ ಆ ಕಾರಣದಿಂದ ತಂದೆನೂ ಕೂಡ ಕೊರಗಿ ಸೊ ಅವರು ಕೂಡ 2 ವರ್ಷಗಳ ಹಿಂದೆ ತೀರ್ಕೊಳ್ತಾರೆ ವೀಕ್ಷಕರೇ. ಈತನ ಒಂದು ಏಜ್ ಮುಗ್ದೇ ಹೋಯಿತು ಜೈಲಿನಲ್ಲಿ, ಈ ಕಡೆ ಕೆಲಸನೂ ಇಲ್ಲ. ಒಂದು ರೀತಿಯಲ್ಲಿ ಆಗಲೇ ಹೇಳಿದಾಗೆ ಬದುಕಿದ್ದು ಸತ್ತ ರೀತಿಯಲ್ಲಿ ಆಗಿತ್ತು ಸೊ ಇವನ ಜೀವನ ವೀಕ್ಷಕರೇ. ಸೊ ಆ ಕಾರಣದಿಂದ ಈತ ಸುಪ್ರೀಂ ಕೋರ್ಟ್ಗೆ, ಅದಕ್ಕಿಂತ ಮುಂಚೆ ಹೈಕೋರ್ಟ್ಗೂ ಕೂಡ ಹೋಗಿದ್ದ. ಯಾವ ವಿಚಾರಕ್ಕೆ ಹೋಗಿದ್ದ ಮತ್ತು ಏನಾಯ್ತು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅನ್ನುವಂಥದ್ದನ್ನು ಸ್ವತಃ 2016ರಿಂದ ಸಂತೋಷ್ ರಾವ್ ಪರ ವಕೀಲರ ಆಗಿರುವಂತಹ ಮೋಹಿತ್ ಕುಮಾರ್ ಅವರಿದ್ದಾರೆ. ಸೊ ಅವ್ರನ್ನ ನಾವು ಈಗ ಮಾತನಾಡ್ಸೋಣ ವೀಕ್ಷಕರೇ. ಸರ್ ನಮಸ್ತೆ, ಮೊದಲನೇದಾಗಿ ನಮ್ಮ ಚಾನಲ್ಗೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ಏನಾಯ್ತು ಸರ್ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ? ನಾನು ಆಸ್ ಎ ಸಂತೋಷ್ ಲಾಯರ್ ಆಗಿ ನಾನು ಹೇಳ್ತಾ ಇರೋದು ವೆರಿ ಗುಡ್ ಆರ್ಡರ್. ಯಾಕಂದ್ರೆ ಇದು ಆಲ್ರೆಡಿ ಒಂದ್ಸರಿ ಹೈಕೋರ್ಟ್ ಅಲ್ಲಿ ಜಸ್ಟಿಸ್ ಹರೀಶ್ ಕುಮಾರ್ ಮತ್ತು JM ಕಾಜಿ ಅವರ ಪೀಠದಲ್ಲಿ ಆದೇಶ ಆಗಿದೆ ಆಲ್ರೆಡಿ. ಅಂದ್ರೆ 2024ರಲ್ಲಿ ಹಾಕಿದಂತ ಪಿಟಿಷನ್ಗೆ ನನಗೆ ಕಾಂಪನ್ಸೇಷನ್ ಕೊಡ್ಬೇಕು ಅಂದಾಗ ಒಂದು 24 ಆಗಸ್ಟ್ ಅಲ್ಲಿ 1 ವರ್ಷ ಆಯ್ತು, 2 ವರ್ಷ ಆಯ್ತು ಹಿಂದ್ಗಡೆ ಆದಂತ ಆದೇಶ. ಅದರಲ್ಲಿ ಕೂಡ ಬೇರೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಕಾಂಪನ್ಸೇಷನ್ ಕೇಳುವಾಗ ನೀವು ಪ್ರಾಪರ್ ಫೋರಮ್ಗೆ ಹೋಗಿ ಅಲ್ಲಿ ಕ್ಲೈಮ್ ಮಾಡಿ ಅಂತ. ಅಂದ್ರೆ ಇಲ್ಲಿ ಯಾವ ಮೊತ್ತವನ್ನು ನೀವು ಕ್ಲೈಮ್ ಮಾಡ್ತಿದ್ದೀರಿ ಆ ಮೊತ್ತವನ್ನು ಹೈಕೋರ್ಟ್ ನಲ್ಲಿ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಯಾವ ಫೋರಮ್ ಅಲ್ಲಿ ನೀವು ನಿಮ್ಮ ಏನು ನಷ್ಟ ಆಗಿದೆ, ನಿಮಗೆ ಎಷ್ಟು ಲಾಸ್ ಆಗಿದೆ ಅನ್ನುವಂಥದ್ದನ್ನು ಯಾವ ಕೋರ್ಟ್ ಅಲ್ಲಿ ಪ್ರೂವ್ ಮಾಡಬೇಕು ಅಲ್ಲಿ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ಕಾಂಪನ್ಸೇಷನ್ ಕೇಳೋದಕ್ಕೆ ಕೋರ್ಟ್ಗೆ. ಹೌದು, ಅವತ್ತು ಕಾಂಪನ್ಸೇಷನ್ ಮತ್ತು ರೀಇನ್ವೆಸ್ಟಿಗೇಷನ್ ಗೆ ಹೋಗಿದ್ದು. ಅದರ ಮೇಲೆ ಸುಪ್ರೀಂ ಕೋರ್ಟ್ ನಮ್ಮ ಲೀಗಲ್ ಟೀಮಿನ ಇದರ ಪ್ರಕಾರ ಗೈಡ್ಲೈನ್ಸ್ ಪ್ರಕಾರ ನಾವು ಅದನ್ನು ಸುಪ್ರೀಂ ಕೋರ್ಟ್ಗೆ ಹಾಕಿದೆ. ಯಾಕಂದ್ರೆ ಆಲ್ರೆಡಿ ಸೌಜನ್ಯ ಮನೆಯವರು ಒಂದು ಪಿಟಿಷನ್ ಹಾಕಿದ್ರು ರೀಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತ, ಅದೀಗ ರಿಸರ್ವ್ ಫಾರ್ ಜಡ್ಜ್ಮೆಂಟ್ ಇದೆ. ಈ ಸಂತೋಷ್ ರಾವ್ ಕಡೆಯಿಂದ ಒಂದು ಕಾಂಪನ್ಸೇಷನ್ ಗೆ ಅಪ್ಲಿಕೇಶನ್ ಹಾಕಿದ್ರು. ಅಂದ್ರೆ ನಮ್ಮ ವಕೀಲರಾದಂತ ಹಿರಿಯ ವಕೀಲರಾದಂತ ಗುರುರಾಜ್ ನಾಯಕ್ ಅವರ ಮೂಲಕ ನಾವು ಹಾಕಿದ್ದು. ಆ ಅರ್ಜಿ ಇವತ್ತು ಡಿಸ್ಮಿಸ್ ಆಗಿದೆ. ಡಿಸ್ಮಿಸ್ ಅಂದ್ರೆ ಲಿಬರ್ಟಿ ಕೊಟ್ಟಿದ್ದಾರೆ. ಅದರಲ್ಲಿ ಲಿಬರ್ಟಿ ಅಂದ್ರೆ ಏನು ಹರೀಶ್ ಕುಮಾರ್ ಅವರ ಜಡ್ಜ್ಮೆಂಟ್ ಅಲ್ಲಿ ಬಂದಿದೆ, ನೀವು ಪ್ರಾಪರ್ ಅಥಾರಿಟಿಗೆ ಹೋಗಿ ಅಪ್ರೋಚ್ ಮಾಡಿ ಅಲ್ಲಿ ಕಾಂಪನ್ಸೇಷನ್ ಎಷ್ಟು ಮೊತ್ತಕ್ಕೆ ನಿಮಗೆ ಲಾಸ್ ಆಗಿದೆ ಅನ್ನೋ ಬಗ್ಗೆ ಆ ಕೋರ್ಟ್ ಡಿಸೈಡ್ ಮಾಡ್ಲಿ ಅಂತ ಹೇಳಿ ಅವತ್ತು ಹರೀಶ್ ಕುಮಾರ್ ಅವರ ಜಡ್ಜ್ಮೆಂಟ್ ಏನಿದೆ ಸೇಮ್ ಜಡ್ಜ್ಮೆಂಟ್ ಇವತ್ತು
ಸುಪ್ರೀಂ ಕೋರ್ಟ್ ಅಲ್ಲಿ ಬಂದಿದೆ. ಅದು ಶಾಕಿಂಗ್, ನಮಗೆ ಶಾಕಿಂಗ್ ಅಲ್ಲ, ಒಳ್ಳೆ ಆರ್ಡ್ರು. ಯಾಕಂದ್ರೆ ನಾವು ಇನ್ನು ಆ, ಏನು ಮಲೀಸಿಯಸ್ ಪ್ರಾಸಿಕ್ಯೂಷನ್ ಮೇಲೆ ನಾವು ಸಿವಿಲ್ ಕೇಸ್ ಹಾಕೊಂಡು ಅದರ ಪ್ರೂವ್ ಮಾಡುವಂತ ಕೆಲಸ ನಾವು ಮಾಡ್ತೇವೆ. ನ್ಯಾಯ ಕೇಳುವಂತದ್ದು ಈಗ ನಮ್ಮ ಪ್ರೊಸೀಜರ್ ಇದೆ, ಅದರ ಫಾಲೋ ಮಾಡ್ಲೇಬೇಕಾಗತ್ತೆ. ಒಂದು ಕೋರ್ಟಿನಲ್ಲಿ ಆಗದಿದ್ರೆ ಅದರ ಮೇಲ್ಗಡೆ ಕೋರ್ಟಿಗೆ ಹೋಗುವಂತದ್ದು, ಅಥವಾ ಆ ಕೋರ್ಟ್ ಏನ್ ಡೈರೆಕ್ಷನ್ ಮಾಡುತ್ತೆ ಅದರ ಪ್ರಕಾರ ಹೋಗುವಂತದ್ದು ಮಾಡ್ಲೇಬೇಕಾಗತ್ತೆ. ಡೈರೆಕ್ಟ್ ಆಗಿ ಯಾವುದು ಕೊಡುದಿಲ್ಲ ಅಂತ ನ್ಯಾಯಾಲಯದಲ್ಲಿ ಸಿಗುದಿಲ್ಲ. ನಾವು ಅಪ್ಲಿಕೇಶನ್ ಹಾಕದೆ ಯಾವುದು ಸಿಗುದಿಲ್ಲ. ಒಂದು ಕೆಲವು ಟೈಮ್ ಅಪ್ಲಿಕೇಶನ್ ಹಾಕಿದ್ರು ಸಿಗುದಿಲ್ಲ ಅನ್ನೋ ಪರಿಸ್ಥಿತಿ ಇದೆ. ಏನ್ ಮಾಡಕ್ ಆಗೋದಿಲ್ಲ ಅದನ್ನ. ಓಕೆ, ಒಂದ್ ರೀತಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಹೈಕೋರ್ಟ್ ಕೊಡೋದಕ್ಕೆ ಆಗಲ್ಲ, ಸಿವಿಲ್ ಕೋರ್ಟ್ ಅಲ್ಲಿ ಕೇಳ್ಕೊಳ್ಳಿ, ಸಿವಿಲ್ ವಿಚಾರ ಇದು ಅಂತ. ಹೈಕೋರ್ಟ್ ಕೊಡಕ್ಕೆ ಆಗಲ್ಲ ಅಂತ, ನೀವು ಸಿವಿಲ್ ಕೇಸ್ ಅಲ್ಲಿ ನಿಮಗೆ ಕ್ವಾಂಟಮ್ ಆಫ್ ಕಾಂಪನ್ಸೇಷನ್ ನೀವು ಕೇಳಿದಷ್ಟು ಸಿವಿಲ್ ಕೋರ್ಟ್ ನವ್ರು ಕೊಟ್ಟಿಲ್ಲ ಅಂದ್ರೆ ತಿರ್ಗಾ ನೀವು ಹೈಕೋರ್ಟ್ಗೆ ಹೋಗ್ಬೋದು. ಆ ಆದೇಶದ ಪ್ರಕಾರ ನೀವು ಒಂದು ವೇಳೆ ಈಗ ಒಂದು 50 ಲಕ್ಷ ಕೇಳಿದ್ದೀರಿ ಅಂತ ತಿಳ್ಕೊಳ್ಳಿ ಸಿವಿಲ್ ಕೋರ್ಟ್ ಅಲ್ಲಿ, ಇಲ್ಲ ಸಿವಿಲ್ ಕೋರ್ಟ್ ನಮಗೆ ಕೇವಲ 10 ಲಕ್ಷ ಕೊಟ್ಟಿದೆ ಅಂತ ಆದ್ರೆ ನಮಗೆ ಅದು ಸಮಂಜಸ ಅಥವಾ ಸ್ಯಾಟಿಸ್ಫ್ಯಾಕ್ಟರಿ ಆಗಿ ಇಲ್ಲ ಅಂತ ಆದ್ರೆ ನಾವು ಆ ಆದೇಶದ ಮೇಲೆ ಹೈಕೋರ್ಟ್ಗೆ ಹೋಗ್ಬೋದು. ಅಂದ್ರೆ ಕಾಂಪನ್ಸೇಷನ್ ಮೊತ್ತ ಏನಿದೆ, ಅದರ ಕ್ವಾಂಟಮ್ ಆಫ್ ಕಾಂಪನ್ಸೇಷನ್ ಏನಿದೆ, ಅದನ್ನು ಹೈಕೋರ್ಟ್ ಅಲ್ಲಿ ಡಿಸೈಡ್ ಮಾಡಕ್ಕೆ ಆಗೋದಿಲ್ಲ. ಅದು ಟ್ರಯಲ್ ಬೇಸಿಸ್ ಅಲ್ಲಿ ಮಾಡುವಂತ ಪ್ರೊಸೀಜರ್ ಹಾಕದ ಕಾರಣ ನೀವು ಟ್ರಯಲ್ ಬೇಸಿಸ್ ಅಲ್ಲಿ ಮಾಡ್ಬೇಕು ಅಂತ ಆರ್ಡರ್. ಮೀಡಿಯಾದಲ್ಲಿ ಕೂತು ಮಾತಾಡುವವರಿಗೆ ನಾವು ಏನ್ ಮಾಡೋದಕ್ಕೆ ಆಗೋದಿಲ್ಲ. ಚಟಕ್ಕೋಸ್ಕರ ಮಾತಾಡುವವರಿಗೆ ನಾವು ಏನು ಮಾಡೋದಕ್ಕೆ ಆಗೋದಿಲ್ಲ. ನಾವು ಏನೇ ಡಾಕ್ಯುಮೆಂಟ್ ಇದೆ ಅದ್ರ ಬಗ್ಗೆ ಮಾತ್ರ ಮಾತಾಡಬಹುದು ಅಷ್ಟೇ, ಬಿಟ್ರೆ ಇನ್ ಜನರಲ್ ಆಗಿ ನಾನು ಮಾತಾಡೋದಿಲ್ಲ, ಮಾತಾಡುವಂತ ಅವಶ್ಯಕತೆನೂ ಇಲ್ಲ ಅಂತ ನಾನು. ಸರ್, ಈಗ ಇನ್ನೊಂದು ಪ್ರಶ್ನೆ ಇದೆ. ಪ್ರಶ್ನೆ ಅನ್ನೋದಕ್ಕಿಂತ ಕೆಲವರು ಅದನ್ನೇ ಒಂದು ಆರೋಪ ಮಾಡ್ಕೊಂಡಿದ್ದಾರೆ. ಸೊ ತಮಗೆ ಬೇಜಾರಿಲ್ಲ ಅಂದ್ರೆ ನಾನು ಅದನ್ನ ಕೇಳ್ಬೋದೇ ಸರ್? ಖಂಡಿತ ಕೇಳಿ, ನಮಗೆ ಬೇಜಾರು ಯಾವುದಿಲ್ಲ. ಯಾಕಂದ್ರೆ ಜನಗಳಿಗೆ ಕ್ಲಿಯರ್ ಆಗ್ಬೇಕು ಸರ್. ಹೇಳಿ ಸರ್. ಏನಂದ್ರೆ ಸರ್, ಈಗ ತಾವು ಸಂತೋಷ್ ರಾವ್ಗೆ ಎಷ್ಟು ವರ್ಷದಿಂದ ವಕೀಲರು ಸರ್? ಸರ್, ನಾನು 2016 ಇಂದ ನಾನು ಇದ್ದೇನೆ ಈ ಕೇಸಲ್ಲಿ. ಓಕೆ, ಈಗ ಸೌಜನ್ಯ ಪ್ರಕರಣದಲ್ಲಿ ಸರ್ ಅಧಿಕಾರಿಗಳು ಅಥವಾ ಪ್ರಭಾವಿಗಳಿಂದ ಹಳ್ಳ ಇಡಿಸಿದ್ದಾರೆ, ಪ್ರಕರಣವನ್ನ ಸಾಕ್ಷಿ ನಾಶ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪ ಇದೆ. ಇದನ್ನೆಲ್ಲ ಮಾಡಿಸೋದಿಕ್ಕೆ ಸಂತೋಷ್ ರಾವ್ ಕೈಲಿಂದ ಆಗಲ್ಲ, ಅವನು ಹತ್ರ ಅಷ್ಟೊಂದು ಶಕ್ತಿ ಇಲ್ಲ ಅಂತಾನು ಹೇಳ್ತಾರೆ. ಬಟ್ ಈಗ ಹೈಕೋರ್ಟ್ ವಕೀಲರು ಅಂದ್ರೆ ಗೊತ್ತೇ ಇದೆ, 1000ದಿಂದ ಲಕ್ಷದವರೆಗೂ ಇರುತ್ತೆ ಫೀಸ್ಗಳು. ಈಗ ತಾವು 2016 ಇದ್ದೀನಿ ಅಂತ ಹೇಳಿದ್ರಿ. ಸೊ ಈಗ ನಿಮ್ ಫೀಸ್ ಅಲ್ಲ ಸರ್? ಸರ್, ನನ್ ಫೀಸು ನೀವು ಸಂತೋಷ್ ರಾವ್ಗೆ ಕೇಳ್ಬೇಕು ಎಷ್ಟು ಕೊಟ್ಟಿದ್ದಾನೆ ಅಂತ. ನಾವು ಕೆಲವು ಟೈಮ್ ಅಲ್ಲಿ ಅವರಿಗೆ ಬರುವ ಖರ್ಚು ಕೂಡ ನಾವು ಕೊಟ್ಟು ಕಳಿಸಿದ್ದಿದೆ. ನಮ್ ಫೀಸ್ ಬಗ್ಗೆ ಅದು ಬೇಡ, ಡಿಸ್ಕಷನ್ ಬೇಡ. ನಾವು ನಿಮಗೂ ಗೊತ್ತಿದೆ ನಾವು ಎಲ್ಲಿದ್ದೇವೆ, ಹೇಗಿದ್ದೇವೆ ಅನ್ನೋ ಬಗ್ಗೆ ಗೊತ್ತಿದೆ. ಫೀಸು ಈಗ ಸುಪ್ರೀಂ ಕೋರ್ಟಿಗೆ ಹೋದ್ದು, ಹೈಕೋರ್ಟಿಗೆ ಹೋದ್ದು, ಹೈಕೋರ್ಟ್ ಅಲ್ಲಿ ನಾನೇ ರೆಪ್ರೆಸೆಂಟ್ ಮಾಡಿದ್ದೀನಿ. ನಮಗೆ ಯಾವುದೇ ಫೀಸ್ಗಳ ಏನು ಅಪೇಕ್ಷೆ ಕೂಡ ಇರ್ಲಿಲ್ಲ, ಅವರು ಕೊಡ್ಲೂ ಇಲ್ಲ. ಸುಪ್ರೀಂ ಕೋರ್ಟಿಗೆ ಹಿರಿಯ ನ್ಯಾಯವಾದಿಗಳಾದ ಗುರುರಾಜ್ ನಾಯಕ್ ಅವರು, ಅದ MR ಬಾಲಕೃಷ್ಣ ಅವರ ಮುಖಾಂತರ ಅದು ಅವರನ್ನು ಎಂಗೇಜ್ ಮಾಡಿರುವಂತದ್ದು. ಅವರು ಕೂಡ ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ಈ ಕೇಸನ್ನು ಮಾಡಿಕೊಟ್ಟಿದ್ದಾರೆ. ನಿಜಕ್ಕೂ ಗ್ರೇಟ್ ಸರ್. ಇದನ್ನ ಅರ್ಥ ಮಾಡ್ಕೊಳ್ತಾರೆ. ಯಾಕಂದ್ರೆ ಈ ಕಡೆ ಯಾರ ಮೇಲೆ ಆರೋಪ ಇದೆ ಅವ್ರ ಮನೆಗೆ ಹೋಗಿ ಜೈ ಅಂತ ಬಂದು, ಇತ್ತೀಚೆಗೆ ಸೌಜನ್ಯ ಅವ್ರ ಮನೆಗೆ ಹೋಗ್ಬಿಟ್ಟು ನಾವು ನಿಮ್ ಖರ್ಚನ್ನ ನೋಡ್ಕೊಳ್ತೀವಿ ಅನ್ನೋರ್ ಮುಂದೆ ನೀವುಗಳು ಸಂತ್ರಸ್ತರ ಪರವಾಗಿ ಹೋರಾಟ ಮಾಡ್ತಿರೋರು ಫೀಸ್ ತಗೊಳ್ದೇ ಇರೋದ್ರಲ್ಲಿ ಆಶ್ಚರ್ಯ ಇಲ್ಲ ಸರ್. ಅಲ್ಲ, ಎಲ್ಲಾ ಕೇಸುಗಳಲ್ಲಿ ಫೀಸ್ ತಗೋಬೇಕು ಅನ್ನುವಂಥದ್ದು ಇಲ್ಲ. ದೇವರು ಇನ್ನೊಂದು ಕೇಸಲ್ಲಿ ಕೊಡ್ತಾರೆ, ಅದು ಬೇರೆ. ಇಲ್ಲಿ ಈಗ ಫೀಸು ಪ್ರಶ್ನೆ ಅಲ್ಲ. ಇದು ಒಂದು ಹುಡುಗಿಗೆ ಆಗಿರೋ ಅನ್ಯಾಯ, ಹುಡುಗಿಯ ಫ್ಯಾಮಿಲಿಗೆ ಆಗಿರೋ ಅನ್ಯಾಯ, ಅದಕ್ಕಿಂತಲೂ ಮಿಗಿಲಾಗಿ ಇಡೀ ಸಮಾಜಕ್ಕೆ ಆಗಿರೋ ಅನ್ಯಾಯ ಇದು. ಅಂದ್ರೆ ಒಂದು ಕೇಸು ಎಷ್ಟು ಇಫೆಕ್ಟಿವ್ ಆಗಿರುತ್ತೆ ಅಂದ್ರೆ ಅದರ ಜಜ್ಮೆಂಟ್ ಮೇಲೆ ಗೊತ್ತಾಗೋದು ಅಂತ. ಈಗ ಮೊನ್ನೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ರಿಸರ್ವ್ ಮಾಡಿದ್ರು. ಆ ವಿಡಿಯೋಗಳನ್ನ ನೋಡಿದಾಗ ಇಲ್ಲ, ನಮ್ಗೆ ಇನ್ನೂ ಹೋಪ್ಸ್ ಇದೆ ಅಂತ, ಒಂದು ನ್ಯಾಯ ಸಿಗುವಲ್ಲಿ ಒಂದು ಹೋಪ್ಸ್ ಇದೆ. ಮತ್ತೆ ಸಾಕ್ಷಿ ನಾಶ ಆಗಿರುವಂತದ್ದು ಎಲ್ಲರಿಗೂ ಗೊತ್ತಿರುವಂತದ್ದು. ಸಂತೋಷ್ ರಾವ್ ಹೇಗೆ ಸಾಕ್ಷಿ ನಾಶ ಮಾಡ್ತಾನೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಯಾಕೆ ಅಂದ್ರೆ ಸಂತೋಷ್ ರಾವನ್ನು ಅರೆಸ್ಟ್ ಮಾಡಿದ್ದು 2 ದಿನ ಬಿಟ್ಟು, ಅಂದ್ರೆ 11ನೇ ತಾರೀಕು 11ನೇ ತಾರೀಕು ಅರೆಸ್ಟ್ ಮಾಡಿದ್ದು. ಇಡೀ ಜಜ್ಮೆಂಟ್ ನೀವು ಓದಿದಾಗ ಗೊತ್ತಾಗುವಂತದ್ದು ಏನಂದ್ರೆ ಸಾಕ್ಷಿ ನಾಶ ಆಗಿರುವಂತದ್ದು 9 ಮತ್ತು 10ನೇ ತಾರೀಕು. ಹೌದಲ್ವಾ? 9 ಮತ್ತು 10ನೇ ತಾರೀಕು ಪಿಕ್ಚರ್ ಅಲ್ಲೇ ಇಲ್ಲದಿರತಕ್ಕಂತ ಸಂತೋಷ್ ರಾವ್ ಹೇಗೆ ಸಾಕ್ಷಿ ನಾಶ ಮಾಡಿದ ಅಂತ. ಸಾಕ್ಷಿ ನಾಶ ಆಗಿರುವ ಬಗ್ಗೆ ಉಲ್ಲೇಖ ಜಜ್ಮೆಂಟ್ ಅಲ್ಲಿ ಇದೆ, ಹೈಕೋರ್ಟ್ ಜಜ್ಮೆಂಟ್ ಇದೆ, ಟ್ರಯಲ್ ಕೋರ್ಟ್ ಜಜ್ಮೆಂಟ್ ಅಲ್ಲಿ ಕೂಡ ಇದೆ. ಸಾಕ್ಷಿ ಯಾರು ನಾಶ ಮಾಡ್ಬೇಕಾಗತ್ತೆ?
ಅಲ್ಲೇ ಪೊಲೀಸ್ನವರೇ ಮಾಡ್ಬೇಕು, ಹ್ಮ್ ಪೊಲೀಸ್ನವರೇ ಮಾಡ್ಬೇಕು. ಹ್ಮ್ ಸಂತೋಷ್ ರಾವ್ ಅಲ್ಲಿ ಇಲ್ಲ, ಹ್ಮ್ ಸಂತೋಷ್ ರಾವ್ ಯಾರ ಕಸ್ಟಡಿಯಲ್ಲಿ ಇಲ್ಲ. ಹ್ಮ್ ಒಂದು ವೇಳೆ ಸಂತೋಷ್ ರಾವ್ ನ ಏನು ಇದಕ್ಕೆ ಪ್ರೆಷರಿಗೆ ಹ್ಮ್ ಇವರು ಸಾಕ್ಷ್ಯ ನಾಶ ಮಾಡಿದಿದ್ರೆ ಹ್ಮ್ 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 ಅದಕ್ಕಿಂತ ದುರ್ಗತಿ ಬೇರೊಂದಿಲ್ಲ ಅಂತ ಹೇಳ್ತೀನಿ ನಾನು ಹ್ಮ್ ಪೊಲೀಸ್ ಹ್ಮ್ ಇಲಾಖೆಗೆ. ಎಸ್ ಎಸ್ ಹೌದು. ಒಂದು ವೇಳೆ ಸಂತೋಷ್ ರಾವ್ ಇದು ಏನು ಅವನ ಪ್ರಭಾವಕ್ಕೊಳಗಾಗಿ ಪೊಲೀಸ್ನವರು ಸಾಕ್ಷಿ ನಾಶ ಮಾಡುದಿದ್ರೆ ಹ್ಮ್ ಹ್ಮ್ ಸಂತೋಷ್ ರಾವ್ ಅಲ್ಲಿ ಇರುವಂತ ಅವಶ್ಯಕತೆನೇ ಇರ್ಲಿಲ್ಲ ಅಂತ. ಅಲ್ಲ ಸರ್, ಘಟನೆ ಆಗಿರೋದು 9ನೇ ತಾರೀಕು, ಸಂತೋಷ್ ರಾವ್ನ ಅರೆಸ್ಟ್ ಮಾಡಿರೋದು 11ನೇ ತಾರೀಕು. ಅದು ಹೇಗೆ ಈಗ ಯಾರ ಮೇಲೆ ಆರೋಪ ಬಂದಿದೆ ಅವರೇ ಇಟ್ಕೊಬಂದು ಕೊಟ್ರು ಅನ್ನೋ ಒಂದು ಇರೋದು ಸರ್. ಈಗ 3 ದಿನ ಬೇಕಿತ್ತ ಸರ್ ಅವ್ನಿಗೆ ಓಡೋಗೋದಿಕ್ಕೆ? ಅದು ಸಮಾಜ ನಿರ್ಧಾರ ಮಾಡ್ಬೇಕು. ಹ್ಮ್ ಹ್ಮ್ ನ್ಯಾಯಾಲಯಗಳು ಆಲ್ರೆಡಿ ನಿರ್ಧಾರ ಮಾಡಿದೆ. ಹ್ಮ್ ಹ್ಮ್ ಇನ್ನು ಸಮಾಜದ ಯಾರು ಅದರ ಬಗ್ಗೆ ಇಂಟ್ರೆಸ್ಟ್ ಇರುವವರು, ಹ್ಮ್ ಸಾಮಾಜಿಕ ಚಿಂತನೆ ಮಾಡುವವರು ಹ್ಮ್ ಅದರ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ನಾನು ಹೇಳ್ತಿರೋದು. ಎಸ್ ಓಕೆ ಸರ್. ಈಗ ಮತ್ತೆ ಅದರ ಬಗ್ಗೆ ಬೇರೆ ಬೇರೆ ವ್ಯಾಖ್ಯಾನಗಳೆಲ್ಲ ಇದೆ. ಈ ಸಂತೋಷ್ ಕೆಲವರೆಲ್ಲ ನಾನು ನೋಡಿದ್ದೆ, ಹ್ಮ್ ಕೆಲವರೆಲ್ಲ ಸಂತೋಷ್ ಅವ್ರಿಗೆ ಹೈಕೋರ್ಟ್ ಅಲ್ಲಿ ಏನು ಕಾಂಪನ್ಸೇಷನ್ ಕೊಡ್ಲಿಲ್ಲ ಯಾಕೆ ಅಂತೆಲ್ಲ ಕ್ವಶನ್ ಮಾಡಿ ಬಂತಾರೆ. ಎಸ್ ಅದು ಇಲ್ಲ, ಮಾತಿನ ಚಟಕ್ಕೆ ನಾವು ಏನು ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಕರೆಕ್ಟ್. ನಾನು ಮಾತಾಡುವುದರಿಂದ ಕೂಡ ಯಾವುದೇ ಪರಿಹಾರ ಸಿಗುವುದಿಲ್ಲ. ಎಸ್ ನ್ಯಾಯಾಲಯ ಅದರ ಕಾನೂನು ಹ್ಮ್ ಪ್ರೊಸೀಜರು ಅದರ ಪ್ರಕಾರನೇ ಹೋಗ್ಬೇಕು ಬಿಟ್ಟು ನಾನು ಮಾತಾಡಿ ಕೂಡ ಏನು ನ್ಯಾಯ ಸಿಗುದಿಲ್ಲ. ಎಸ್ ಓಕೆ. ನಾನು ಕೋರ್ಟ್ ಅಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ನ್ಯಾಯ ಸಿಗೋದಕ್ಕೆ ಚಾನ್ಸಸ್ ಇದೆ ಅಷ್ಟೇ. ಹ್ಮ್ 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 ಎಸ್ ಸರ್. ಈಗ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ, ಈಗ ಯಾರು ಆಮ್, ಈಗ ಮಾರ್ಕೊಂಡಂಥವ್ರು ಆಗಿರ್ಬೋದು, ಅಥವಾ ಕೆಲವರು ಒಂದು ಆರೋಪವನ್ನ ಮಾಡ್ತಾರೆ, ಅಥವಾ ಕೆಲವರು ಬೇರೆ ರೀತಿಯಲ್ಲಿ ಬಿಂಬಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಸರ್. ಈಗ ಸಂತೋಷ್ ರಾವ್ ಈ ಪ್ರಕರಣದಲ್ಲಿ ಅಕ್ವಿಟ್ ಆಗಿರುವಂತದ್ದು ಬಂದು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅಂತ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ನೋಡಿ, ನಾನು ಟ್ರಯಲ್ ಕೋರ್ಟ್ ಜಡ್ಜ್ಮೆಂಟ್ ಹ್ಮ್ 143 142 ಪ್ಯಾರಾಗ್ರಾಫು 1000 ಸರ್ತಿ ಹೇಳಿದ್ದೀನಿ. ಸುಮಾರು ಪಬ್ಲಿಕ್ ಮೀಟಿಂಗ್ ಅಲ್ಲಿ ಕೂಡ ಹೇಳಿದ್ದೀನಿ. ಏನು ಹೇಳಿದ್ದಾರೆ? ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಎವಿಡೆನ್ಸ್. ಸಿಂಪಲ್ ಆಗಿ ಹೇಳು, ಹ್ಮ್ ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಎವಿಡೆನ್ಸ್ ಅನ್ನು ಇಂಗ್ಲಿಷ್ ಅಲ್ಲಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದಾಗ ಏನ ಅರ್ಥ? ಹ್ಮ್ 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 ಅವನ ವಿರುದ್ಧ ಏನು ಕೇಸ್ ಸಾಕ್ಷ್ಯಾಧಾರಗಳಿಲ್ಲ ಅಂತ 2 ಪ್ಯಾರಾಗ್ರಾಫ್ ಓದಿ, ಹ್ಮ್ ಹ್ಮ್ ಇಲ್ಲಿ ತಿಳ್ಕೊಳ್ಳಿ, ಗೊತ್ತಿದ್ದವರೊಟ್ಟಿಗೆ ತಿಳ್ಕೊಳ್ಳಿ ಅಷ್ಟೇ. ನಾವು ಬೇರೆ ಏನು ಹೇಳೋದಕ್ಕೆ ಆಗೋದಿಲ್ಲ. ಅದಕ್ಕಿಂತ ಮೊದಲನೇ ಸೆಂಟೆನ್ಸ್ ಏನಿದೆ, ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಎವಿಡೆನ್ಸ್ ಅಂತ ಹೇಳುವ ಪ್ಯಾರಾಗ್ರಾಫಿನಲ್ಲಿ ಫಸ್ಟ್ ಸೆಂಟೆನ್ಸ್ ಏನಿದೆ ಅಂದ್ರೆ ಪ್ರಾಸಿಕ್ಯೂಷನ್ ಫೇಲ್ ಟು ಪ್ರೂವ್ ದಿ ಕೇಸ್ ಅಂತ ಇದೆ. ಹ್ಮ್ ಅದನ್ನೇ ನೀವು ಯಾಕೆ ಹೇಳೋದಿಲ್ಲ ಅಂತ ನಮಗೆ ಕೇಳ್ತಾರೆ. ಹ್ಮ್ ಹ್ಮ್ ಪ್ರಾಸಿಕ್ಯೂಷನ್ ಫೇಲ್ ಟು ಪ್ರೂವ್, ಹೌದು 100% ಅದೇ ಆಗಿರೋದು. ಪ್ರಾಸಿಕ್ಯೂಷನ್ ಫೇಲ್ ಆಗಿದೆ ಅವರು ಪ್ರೂವ್ ಮಾಡೋದಕ್ಕೆ. ಹ್ಮ್ ಹ್ಮ್ ನೆಕ್ಸ್ಟ್ ಸೆಂಟೆನ್ಸ್ ಅಲ್ವಾ? ಎಸ್, ಎಸ್. ಅಂದ್ರೆ ಈ ಪ್ರಕರಣಕ್ಕೆ ಇವನನ್ನ ಲಿಂಕ್ ಮಾಡೋದಕ್ಕೆ ಸಾಕ್ಷಿ ಇಲ್ಲ ಅಂತ. ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಎವಿಡೆನ್ಸ್. ಲಿಂಕ್ ಬಿಡಿ, ಹ್ಮ್ ಇವನಕ್ಕೂ ಈ ಪ್ರಕರಣಕ್ಕೆ ಯಾವುದೇ ಸಂಬಂಧನೇ ಇಲ್ಲ ಅಂತ ಬರೆದಿದ್ದಾರಲ್ಲ. ಹ್ಮ್ 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 ಓಕೆ. ಇದು ಬಿಟ್ರೆ ಏನ್ ಹೇಳ್ತೀರಾ ಸರ್ ಈ ಪ್ರಕರಣದ ಬಗ್ಗೆ? ಯಾಕಂದ್ರೆ 2016ರಿಂದನೂ ಕೂಡ ಲೀಗಲ್ ಆಗಿ ಫೈಟ್ ಮಾಡ್ತಿರೋರು ನೀವು. ನೋಡಿ, ಪ್ರಕರಣದಲ್ಲಿ ಹ್ಮ್ ನಾನು ತಿಳ್ಕೊಂಡಿರೋ ಪ್ರಕಾರ, ನಾನು ಈ ಕೇಸನ್ನ ಅಧ್ಯಯನ ಮಾಡಿರೋ ಪ್ರಕಾರ, ಹ್ಮ್ ಈ ಸಂತೋಷ್ ರಾವ್ ಮತ್ತು ಈ ಕೇಸ್ ಸಂಬಂಧನೇ ಇಲ್ಲ. ಎಸ್ ಹ್ಮ್ ಇವನನ್ನು ಫಿಟ್ ಮಾಡಿದ್ದಾರೆ. ಒಂದು ಹ್ಮ್ ಇವನಿಗೆ ನೋಡಿ, ಒಂದೇ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಾನು. ಡಾಕ್ಟರ್ ಎವಿಡೆನ್ಸ್ ಪ್ರಕಾರ ಡಾಕ್ಟರ್ ಆದಮ್ 12ನೇ ತಾರೀಕು ಈತನನ್ನು ಚೆಕ್ ಮಾಡ್ತಾರೆ ಮಾರ್ನಿಂಗ್ ಸೆಷನ್ ಅಲ್ಲಿ. ಹ್ಮ್ 12ನೇ ತಾರೀಕು ಚೆಕ್ ಮಾಡಿದಂತ ಅಂದ್ರೆ ಆದಮ್ ಬೆಳಿಗ್ಗೆ ಮಾರ್ನಿಂಗ್ ಸೆಷನ್ ಅಲ್ಲಿ ಚೆಕ್ ಮಾಡಿದಾಗ ಅವನ ಪ್ರೈವೇಟ್ ಪಾರ್ಟ್ ಅಲ್ಲಿ ಯಾವುದೇ ಗಾಯಗಳಿಲ್ಲ ಅಂತ ರೆಕಾರ್ಡ್ ಇರುವಂತದ್ದು. ಹ್ಮ್ ಇಮಿಡಿಯೇಟ್ಲಿ ಆಫ್ಟರ್ನೂನ್ ಮಹಾಬಲ್ ಶೆಟ್ಟಿ ಹೇಳ್ತಾರೆ ಅವನ ಪ್ರೈವೇಟ್ ಪಾರ್ಟ್ ಅಲ್ಲಿ ಗಾಯಗಳಿದೆ ಅಂತ. ಅದು ಹೇಗೆ? ಬೆಳಿಗ್ಗೆ ಡಾಕ್ಟರ್ ಹೇಳಿದಂತ, ಡಾಕ್ಟರ್ಗೆ ಸಿಗದಿದ್ದಂತ ಗಾಯಗಳು ಹ್ಮ್ ಆಫ್ಟರ್ನೂನ್ ಡಾಕ್ಟರ್ಗೆ ಹೇಗೆ ಸಿಕ್ತು? ಎಸ್ ಮತ್ತೆ ಪ್ರೈವೇಟ್ ಡಾಕ್ಟರ್ ಅಲ್ಲಿ ಕಳಿಸುವಂತ ಉದ್ದೇಶ ಏನಿತ್ತು? ಹ್ಮ್ ಹೀಗೆ ಮಹಾಬಲ್ ಶೆಟ್ಟಿ ಇದರಲ್ಲಿ ಪ್ರೈಮ್ ವಿಟ್ನೆಸ್ ಅಲ್ವ ಅವರು. ಎಸ್ ಹೌದು. ಹ್ಮ್ 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 ಇಷ್ಟು ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಅಂತ ನಾನು ಹೇಳ್ತಾ ಇರೋದು. ಓಕೆ ಸರ್. ಈಗ ಇನ್ನೊಂದು ಏನು ಅಂದ್ರೆ, ಸಂತೋಷ್ ರಾವ್ನ ಹಿಂದೆ ಏನು ಸೌಜನ್ಯ ಪ್ರಕರಣ 20 ದಿನಗಳ ಹಿಂದೆ ಆಗಿತ್ತು. ಆನೆ ಮಾವುತ ಮತ್ತೆ ಅವರ ತಂಗಿಯವರ ಕೊಲೆ ಪ್ರಕರಣ, ಅದಕ್ಕೂ ಲಿಂಕ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು ಅಂತ
ಆರೋಪಗಳು. ಅದು ಇನ್ನೊಂದು ಹರಿಬುಲ್ ಸಿಚುವೇಶನ್ ಅದು. ಯಾಕಂದ್ರೆ ಸಂತೋಷ್ ಒಂದು ಎಲ್ಲಾ ಬಟ್ಟೆಗಳನ್ನು ಇಲ್ಲಿ ಸೀಸ್ ಮಾಡಿದ್ದಾರೆ. ಆ ಆನೆ ಮಾವುತ ಕೇಸಲ್ಲಿ ಬ್ಲಡ್ ಸ್ಟೇನ್ ಬಟ್ಟೆಯನ್ನು ಇವನ ಕೈಯಿಂದ ಸೀಸ್ ಮಾಡಿದ. ಅದು ಎಲ್ಲಿಂದ ಬಂತು, ಹೇಗೆ ಬಂತು, ಅದೆಲ್ಲ ಹೇಳ್ಬೇಕು ಇವರು. ಎಂಟೈರ್ ಅವನು ಹಾಕೊಂಡಿರೋ ಬಟ್ಟೆಯನ್ನು ಸಮೇತ ಸೀಸ್ ಮಾಡಿ ಈ ಕೇಸಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಅವನಿಗೆ ಬೇರೆ ಹೊಸ ಬಟ್ಟೆ ತೆಕ್ಕೊಟ್ಟು ಅದು ಎಲ್ಲಿಂದ ಬಂತು? ತುಂಬಾ ಏನು ಗೋಜಲುಗಳು ಈ ಕೇಸಿನಲ್ಲಿ ಇರುವಂತದ್ದು ಹೌದು. ಇವನನ್ನು ಆ ಕೇಸಿಗೆ ಫಿಕ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ, ಅದು ಆಗಿಲ್ಲ. ಆಮೇಲೆ ಈ ಕೇಸಲ್ಲಿ ಫಿಕ್ಸ್ ಮಾಡಿದ್ದಾರೆ, ಇದೆಲ್ಲ ಆಗಿರುವಂತದ್ದು ಹೌದು. ಓಕೆ ಸರ್, ಥ್ಯಾಂಕ್ ಯು ಇಷ್ಟೊಂದು ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ, ಮತ್ತೆ ಸಂತ್ರಸ್ತರ ಪರವಾಗಿ ಹೋರಾಟವನ್ನ ಮಾಡ್ತಾ ಇರೋದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.